ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬಿಬಿಎಂಪಿ ಹೋಗಿ ಜಿಬಿಎ ಬಂದು ಅಭಿವೃದ್ಧಿಗೆ ನಾವು ಚುರುಕು ಮುಟ್ಟಿಸ್ತೇವೆ ಅಂತ ಹೇಳಿದ್ರು ಕೂಡ ಅದೆಷ್ಟೋ ರಸ್ತೆಗಳು ಅದೆಷ್ಟೋ ಏರಿಯಾಗಳಲ್ಲಿರುವಂತಹ ಸಮಸ್ಯೆಗಳು ಹಾಗೆಯೇ ಇದ್ದಾವೆ. ಹೆಸರು ಮಾತ್ರ ಬದಲಾವಣೆ ಆಗಿರುವಂಥದ್ದು. ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರು ಬಂದು ಒಳ್ಳೆ ರಸ್ತೆ ಮಾಡೋದು, ಸಮಸ್ಯೆಗಳನ್ನು ಬಗೆಹರಿಸೋದು ರಾಕೆಟ್ ಸೈನ್ಸ್ ಅನ್ನುವಂತಹ ಕ್ಲಾಸನ್ನು ಕೂಡ ಅಧಿಕಾರಿಗಳು ತೆಗೆದುಕೊಂಡ್ರು. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಮತ್ತು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜಧಾನಿಯಲ್ಲಿ ರಾಜಕಾಲುವೆಯಂತೆ ಆಗಿರೋ ರಸ್ತೆ, ಕೊಳಚೆ ನೀರಿನಿಂದ ಬೇಸತ್ತಿರುವ ಗಣೇಶಪ್ಪ ಲೇಔಟ್ ಜನ. ನೂತನ ಬೆಂಗಳೂರು ಸಚಿವರೇ ಇದೇನಾ ಅಭಿವೃದ್ಧಿ? ಎಸ್, ನೀವು ನೋಡ್ತಾ ಇರುವ ಈ ದೃಶ್ಯಗಳು ಯಾವುದೋ ರಾಜಕಾಲುವೆನೂ ಅಲ್ಲ. ಇದು ಕೆಆರ್ ಪುರಂ ಕ್ಷೇತ್ರದ ಹೊರಮಾವು ವಾರ್ಡ್ನಲ್ಲಿರುವ ಗಣೇಶಪ್ಪ ಲೇಔಟ್ಗೆ ಸಂಪರ್ಕ ಕಲ್ಪಿಸುವ ಏಕೈಕ ರಸ್ತೆ. ಈ ರಸ್ತೆ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಇಡೀ ಬಡಾವಣೆಯಲ್ಲಿ ಇಲ್ಲಿವರೆಗೆ ಒಳಚರಂಡಿ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಈ ರಸ್ತೆ ಮೇಲೆ ಮನೆಗಳ ನೀರ್ಬಂದ್ ನಿಂತು ಸಂಪೂರ್ಣವಾಗಿ ಕೊಳಚೆ ನೀರಾಗಿದೆ. ಸಾರ್ವಜನಿಕರು ಈ ರಸ್ತೆಯಲ್ಲಿ ಓಡಾಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಅಲ್ಲಿನ ಅಸಲಿ ಚಿತ್ರಣ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬೆಂಗಳೂರು ನೂತನ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಪಾದಚಾರಿ ಮಾರ್ಗಗಳನ್ನ ತೆರವು ಮಾಡೋದಕ್ಕೆ ಸಾಕಷ್ಟು ಸಾಹಸ ಪಡ್ತಿದ್ದಾರೆ. ಆದ್ರೆ ಈ ರಸ್ತೆ ಪಾದಚಾರಿ ಮಾರ್ಗ ಅಲ್ಲ, ಮುಖ್ಯ ರಸ್ತೆನೇ. ವಾಹನಗಳು ಸಂಚಾರ ಮಾಡೋಕ್ಕಾಗಲ್ಲ, ನಡ್ಕೊಂಡು ಕೂಡ ಹೋಗೋಕ್ಕಾಗಲ್ಲ. ಬೆಂಗಳೂರು ಸಚಿವರು ಈ ಕಡೆ ನೋಡಲೇಬೇಕು ಯಾವ ಪರಿಸ್ಥಿತಿಲಿದೆ ಅಂತ. ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಬೆಂಗಳೂರಿನ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಹೊರಮಾವು ವಾರ್ಡ್ ನಂಬರ್ 25. ಅದರಲ್ಲಿ ಗಣೇಶ ಬಡಾವಣೆ ಅಂತ. ಇಲ್ಲಿಂದ ಸರಿಸುಮಾರು ಒಂದು 75-80 ಮನೆಗಳಿವೆ. ಮತ್ತು ಬೇರೆ ಬೇರೆ ಏರಿಯಾಗಳಿಗೆ, ಹೊರಮಾವು ಆಗಿರ್ಬೋದು ಅಥವಾ ಎಣ್ಣೂರು ಕಡೆ ಹೋಗ್ಬೇಕಾದ್ರೆ ಆಗಿರ್ಬೋದು, ಹಾಗೆಯೇ ಒಳಭಾಗದಲ್ಲಿ ವಡ್ರುಪಳ್ಳಿ, ಈ ಕಡೆ ಸಾಕಷ್ಟು ಏರಿಯಾಗಳಿವೆ. ಈ ಎಲ್ಲ ಏರಿಯಾಗಳಿಗೆ ಹೋಗೋದಕ್ಕೆ ಇರುವಂತಹ ರಸ್ತೆ ಇದು. ಇದನ್ನು ರಸ್ತೆ ಅಂತ ನಾವು ಅನ್ಕೋತೀವ ಅನ್ನೋವಂಥ ಪ್ರಶ್ನೆ ಈಗ ಉದ್ಭವ ಆಗುತ್ತೆ. ಯಾಕಂದರೆ ಇಡೀ ರಸ್ತೆಯಲ್ಲಿ ಕೊಳಚೆ ನೀರು ನಿಂತಿರುವಂಥದ್ದು. ಇಡೀ ಏರಿಯಾದಲ್ಲಿ, ಇಲ್ಲಿ ಸ್ಥಳೀಯರು ಹೇಳ್ತಿರೋದು, ಇಡೀ ಏರಿಯಾದಲ್ಲಿ ಯಾವುದೇ ಡ್ರೈನೇಜ್ ಸಿಸ್ಟಮ್ ಅನ್ನೋದಿಲ್ಲ. ಅಂದರೆ ಒಳಚರಂಡಿ ವ್ಯವಸ್ಥೆ ಮಾಡಿಲ್ಲ. ಅಂದರೆ ಬೆಂಗಳೂರು ಅಭಿವೃದ್ಧಿಯಾಗಿ ಎಷ್ಟೋ ವರ್ಷಗಳಾದರೂ ಈ ಏರಿಯಾಗೆ ಒಳಚರಂಡಿ ವ್ಯವಸ್ಥೆ ಮಾಡಿಲ್ಲ. ಮತ್ತು ಅಧಿಕಾರಿಗಳಿಗೆ, ಸಾಕಷ್ಟು GBA ಅಧಿಕಾರಿಗಳಿಗೆ ಹಿಂದೆ 2020ರಿಂದನೂ ಸಾಕಷ್ಟು ಸ್ಥಳೀಯರು ದೂರನ್ನ ಕೊಟ್ಕೊಬರ್ತಿದ್ದಾರೆ. ಇಲ್ಲಿ ಮಳೆ ಬಂದಾಗ ಕೆರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ನೀರು ನಿಲ್ಲುತ್ತೆ, ಇದನ್ನು ತೆರವು ಮಾಡೋದಕ್ಕೆ ಸಹಾಯ ಮಾಡಿ ಅಂತ. ಆಗ ಮಳೆ ಬಂದ ಸಂದರ್ಭದಲ್ಲಿ ನೀರನ್ನು ತೆಗೆಯೋಕ್ಕೆ ಮೋಟ್ರುಗಳನ್ನ ಕಳಿಸುವಂತಹ GBA ಸಿಬ್ಬಂದಿಗಳು ಆ ನಂತರದಲ್ಲಿ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿ ಇದು ರಸ್ತೆನ ಅಥವಾ ಚರಂಡಿನ ಅನ್ನೋದು ಗೊತ್ತಾಗ್ತಿಲ್ಲ. ಯಾವುದೋ ರಾಜಕಾಲುವೆಯಲ್ಲಿ ನಿಂತಿದ್ದೀವಿ ಅನ್ನೋವಂಥ ಫೀಲ್ ಕಾಣಿಸ್ತಿರುವಂಥದ್ದು. ನೋಡಲಿಕ್ಕೆ ರಾಜಕಾಲುವೆ ಥರನೇ ಇದೆ. ಇದ್ರ ಬಗ್ಗೆ ಈಗ ಮಾನ್ಯ ಸಚಿವರು ಗಮನ ಹರಿಸಬೇಕು. ಪಾದಚಾರಿ ಮಾರ್ಗಗಳ ಬಗ್ಗೆ ಗಮನ ಹರಿಸಿ, ಪಾದಚಾರಿಗಳ ಅಪಘಾತದಲ್ಲಿ 30% ಪ್ರಾಣ ಕಳ್ಕೊತಿದ್ದಾರೆ. ಇದೇ ಜಾಗದಲ್ಲಿ ಸಾಕಷ್ಟು ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಇಲ್ಲಿ ಸ್ಥಳೀಯ ಮಹಿಳೆಯೊಬ್ಬರಿಗೆ ಕಣ್ಣು ಕೂಡ ಏಟಾಗಿದೆ. ಅದನ್ನು ಕೂಡ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ GBA ಸಿಬ್ಬಂದಿಗಳಿಗೆ. ಇಷ್ಟೆಲ್ಲ ಆದರೂ ಕೂಡ ಯಾವ ಒಬ್ಬ ಅಧಿಕಾರಿನೂ ಬಂದು ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದಿಲ್ಲ. ಅಷ್ಟರ ಮಟ್ಟಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ 5-6 ವರ್ಷಗಳಿಂದ ಇಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಸ್ಥಳೀಯ ಶಾಸಕರು, CM, DCM, ಮಿನಿಸ್ಟರ್, GBA ಅಧಿಕಾರಿಗಳಿಗೆ ದೂರು ನೀಡಿ ಜನರು ಸಾಕಾಗಿದ್ದಾರೆ. ಆದ್ರೆ ಇಲ್ಲಿ ಸಮಸ್ಯೆಗೆ ಮಾತ್ರ ಶಾಶ್ವತ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಕೊಳಚೆ ನೀರು ಓಡಾಡೋದಕ್ಕೂ ಆಗೋಲ್ಲ. ನಾವು ಪ್ರತಿನಿತ್ಯ 4 ಕಿಲೋಮೀಟರ್ ಸುತ್ತ ಹಾಕಿ ಮನೆಗೆ ಹೋಗ್ಬೇಕಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ನಾನು ಇಲ್ಲಿ ಒಂದು 10 ವರ್ಷದಿಂದ ಇದ್ದೀನಿ. 10 ವರ್ಷದಿಂದ ಮುಂಚೆ ಈ ತರ ವಾತಾವರಣ ಇರಲಿಲ್ಲ. ಅಂಡರ್ ಗ್ರೌಂಡ್ ಡ್ರೈನೇಜ್ ಅನ್ನೋದು ಇಲ್ವೇ ಇಲ್ಲ. ಈ ಏರಿಯಾದಲ್ಲಿ 75-100 ಮನೆ ಇದೆ. ಎಲ್ಲ ನೀರು ಈ ಪಾಯಿಂಟಿಗೆ ಬರುತ್ತೆ. ಇದು ಲೋ ಲೈಯಿಂಗ್ ಏರಿಯಾ ಅಂತ. ಇಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಆಫೀಸ್ಗೆ ಹೋಗೋ ಜನಗಳಿಗೆ ದಾರಿನೇ ಇಲ್ಲ. ಸುತ್ತಾಡ್ಕೊಂಡು 3 ಕಿಲೋಮೀಟರ್ ಹೋಗ್ತಾ ಇದ್ದಾರೆ. ನಾವು BBMP ಆಫೀಸಲ್ಲಿ ಇಂಜಿನಿಯರಿಗೆ, ಕಮಿಷನರಿಗೆ, MLAಗೆ ಎಲ್ಲರಿಗೂ ಹೇಳಿದ್ದಾಯಿತು ಸರ್. ಬಂದಿದ್ದಾರೆ, BBMPನವರು ಬಂದಿದ್ದಾರೆ, ಬಂದು ಮಾತಾಡಿಸಿ ಎಲ್ಲ ಮಾಡ್ತೀವಿ ಅಂತ ಹೇಳಿದಾರೆ ಹೊರತು ಯಾವತ್ತೂ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ. ಸ್ಮೆಲ್ಲು ಎಲ್ಲ ಆಗಿ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ. ನನಗೊಂದು 6 ತಿಂಗಳು ಮಗಳಿದ್ದಾಳೆ. ತುಂಬ ಮಸ್ಕಿಟೋಸ್, ತುಂಬ ಸೊಳ್ಳೆಗಳೆಲ್ಲ ಕಡೆ, ಮನೆ ಮುಂದೆ, ಮನೆ ಒಳಗಡೆ ಎಲ್ಲ ಬರ್ತಾ ಇದೆ. ಮಳೆ ಬಂದರೆ ಈ ಡ್ರೈನೇಜ್ ಸ್ಮೆಲ್ ಕೂಡ ಮನೆ ಒಳಗಡೆ ಬರುತ್ತೆ. ಇಟ್ಸ್ ವೆರಿ ಇನ್ಕನ್ವೀನಿಯಂಟ್. ತುಂಬ ಜನರು ಇಲ್ಲಿ ಬೈಕಲ್ಲಿ ಹೋಗೋರು ಕೆಳಗಡೆ ಬಿದ್ದು ನನ್ನದು ಹೋಗಿದೆ. ಆ್ಯಂಡ್ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್. ಸೊ ಈ ರೋಡೇ ತಗೊಂತಾ ಇಲ್ಲ, ಎಲ್ಲರೂ ಬೇರೆ ರೋಡಿಂದ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 4 to 5 ಕಿಲೋಮೀಟರ್ಸ್ ನಮಗೆ ಸುತ್ತಬೇಕು. ಇನ್ನು ಇಲ್ಲಿ ವಾಸ ಮಾಡೋರು ಇದ್ರಲ್ಲೇ ಹೇಗಾದ್ರೂ ಮಾಡಿ ಹೋಗೋಣ ಅಂತ ಪ್ರಯತ್ನ ಮಾಡಿ ಕೈಕಾಲ್ ಮುರ್ಕೊಂಡಿದ್ದಾರೆ. ಕೊಳಚೆ ನೀರು ನಿಂತಿರುವ ಪಕ್ಕದ ಮನೆಯ ಮಹಿಳೆಯಂತೂ ಬಿದ್ದು ಕಣ್ಣಿಗೆ ಕೂಡ ಪೆಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಕೂಡ ದೂರು ನೀಡಿದ್ದಾರೆ.
ಆದ್ರೂ ಯಾರು ಈ ಕಡೆ ತಿರುಗಿ ಕೂಡ ನೋಡುವ ಕೆಲಸ ಮಾಡ್ತಿಲ್ಲ. ವಯೋವೃದ್ಧೆಯೊಬ್ಬರು ಶುಗರ್ ಟೆಸ್ಟ್ ಮಾಡಿಸೋದಕ್ಕೆ ಮೊದಲು ಇಲ್ಲೇ ಓಡಾಡ್ತಾ ಇದ್ದೆ, ಈಗ ಮಗನೊಂದಿಗೆ 4 ಕಿಲೋಮೀಟರ್ ಸುತ್ಕೊಂಡು ಹೋಗುವಂತಾಗಿದೆ ಅಂತ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದ್ರೆ ಈ ರಸ್ತೆ ಕೆರೆಯಾಗುತ್ತೆ, ತಗ್ಗು ಪ್ರದೇಶ ಅಂತಾರೆ, ಆದ್ರೆ ಯಾರೂ ಕೂಡ ಸರಿ ಮಾಡಿಸೋ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ನೂರಾರು ಕುಟುಂಬಗಳು ವಾಸವಾಗಿವೆ. ಶಾಲಾ ಮಕ್ಕಳು, ವಯೋವೃದ್ಧರು ಇಲ್ಲಿ ಹೇಗಪ್ಪ ಇರೋದು ಅಂತಿದ್ದಾರೆ. ನಾವು ಮೊದಲ ನಮ್ದು ಇದೇ ಮನೆ, ಇಲ್ಲಿಂದ ನಾವು ಶುಗರ್ ಟೆಸ್ಟಿಗೆ ಇಲ್ಲೇ ಸಮೀಪ ಇತ್ತು, ನಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈಗ ನೋಡಿದ್ರೆ ಹೆಂಗೆ ಹೋಗೋದು ನೀವೇ ಹೇಳಿ. 2-3 ಕಿಲೋಮೀಟರ್ ದೂರ ಆಗ್ತಾವೆ, ನಡ್ಕೊಂಡು ಹೋಗೋ ಅಷ್ಟೇ ಇಲ್ಲ. ನನ್ನ ಮಗ ಕರ್ಕೊಂಡು ಹೋದರೆ ಅಷ್ಟೇ ನನಗೆ ವಾಸನೆ. ತುಂಬ ಹೇಳ್ತೀನಿ, ನಿಮ್ಮ ಮುಂದೆ ಹೇಳ್ತೀನಿ, ಆ ಕಿಟಕಿ ನಾನು ತೆಗಿಯೋದೇ ಇಲ್ಲ. ಯಾಕಂದರೆ ನಮ್ಮ ಮರಿಮಕ್ಕಳು ಅದಾವ, ಅವಕ್ಕೆ ಇಲ್ಲಾಂದ್ರೇ ಇನ್ಫೆಕ್ಷನ್ ಕಾಯಿಲೆ. ಏನು ಮಾಡ್ತೀರಾ ನೀವೇ ಹೇಳ್ರಿ. ಎಷ್ಟು ವರ್ಷ ಆಯ್ತು, ಈಗ 4-5 ವರ್ಷದ ಮೇಲೆ ಆಯ್ತು ಇದು. ಅಯ್ಯೋ ಇವ್ರು ಹೇಳ್ದಂಗೆ ಯಾರಿಗೆಲ್ಲ ಕಂಪ್ಲೇಂಟ್ ಮಾಡಿದಾಯ್ತು. ಆ್ಯಕ್ಚುಲಿ ಸಿದ್ದರಾಮ ಅವರು ಇದ್ದಾಗ ಅವ್ರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇದು ಪರ್ಮನೆಂಟ್ ಸೊಲ್ಯೂಷನ್. ಅಯ್ಯೋ ಪರ್ಮನೆಂಟ್ ಸೊಲ್ಯೂಷನ್ ಆದರೆ ಎಷ್ಟು ಚೆನ್ನಾಗಿರ್ತಿದ್ವು. ನಾವು ದೇವ್ರನ್ನೂ ಸಹಿತ ಬೇಡ್ಕೊಳ್ತಾ ಇದ್ದೀವಿ. ಏನು ಮಾಡಲಿ, ಮನುಷ್ಯರಿಂದ ಆಗ್ಲಾರ್ದು ಒಮ್ಮೊಮ್ಮೆ ದೇವ್ರಿಗೂ ಆಗುತ್ತಲ್ಲ ಅಂತ ಹೇಳಿ. ತುಂಬ ಹೆಲ್ತ್ ಇಶ್ಯೂ ಆಗ್ತಿದೆ. ಎಲ್ಲ ಸೊಳ್ಳೆಗಳು, ಬೇರೆ ಅನ್ನೆಸೆಸರಿ ಏನೇನು ಪೆಸ್ಟ್ಗಳಿರುತ್ತೆ ಎಲ್ಲ ಸುತ್ತಕೊಂಡು ಮನೆವರೆಗೂ ಬರುತ್ತೆ. ಯಾವುದೇ ಡೆಲಿವರಿ ಆರ್ಡರ್ ಮಾಡೋದಕ್ಕೂ ಆಗಲ್ಲ ನಾವು, ಯಾಕೆಂದರೆ ಇಲ್ಲೇ ಬಂದ್ಬಿಟ್ಟು ಸರ್ ಬರೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡ್ತೀವಿ ನಾವು, ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ನಾವು ದಿನ ಬೆಳಗ್ಗೆ ಓಡಾಡಬೇಕು ಅಂದರೆ ಕಾರಲ್ಲೇ ಓಡಾಡಬೇಕು, ಬೈಕಲ್ಲಂತ ತರೋಕ್ಕೆ ಆಗಲ್ಲ. ಓಡಾಡೋದು ತುಂಬಾ ಕಷ್ಟ, ನಡ್ಕೊಂಡು ಹೋಗೋದಕ್ಕೂ ಆಗಲ್ಲ. ಕ್ಯಾಬ್ ಒಂದು ಬಂದ್ರೂ ಅಲ್ಲೇ ನಿಲ್ಲಿಸ್ತಾನೆ, ಈ ನೀರಲ್ಲೇ ನಡ್ಕೊಂಡು ಹೋಗ್ಬೇಕು ನಾವು. ತುಂಬ ಜನ ಬಿದ್ದಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಅಂದರೆ BBMP ಅವ್ರು ಬಂದು ಓಡಾಡ್ಕೊಂಡು ಹೋಗಿದ್ದಾರೆ, ಬಟ್ ಸೊಲ್ಯೂಷನ್ ಅಂತೂ ಏನೂ ಕೊಟ್ಟಿಲ್ಲ ಇನ್ನೀವರೆಗೂ. ಬೆಂಗಳೂರಿನಲ್ಲಿ ಪಾದಾಚಾರಿಗಳ ಮಾರ್ಗದ ಬಗ್ಗೆ ಇರುವ ಕಾಳಜಿಯನ್ನ ಸಚಿವರು ಬಡಾವಣೆಗೂ ಚೂರು ತೋರಿಸಬೇಕಿದೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡದೆ ಹೋದ್ರೆ ಇಲ್ಲಿನ ಜನ ರೋಗ ರುಜಿನಕ್ಕೂ ಬಲಿಯಾಗಬೇಕಾಗುತ್ತೆ. ನಿಮ್ಮ ಸರ್ಕಾರ ನಿಮ್ಮ ಅವಧಿಯಲ್ಲಾದ್ರೂ ಇಲ್ಲಿನ ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾಡಿಸಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.